1000 ಸುಳ್ಳು ಹೇಳಿ ಒಂದು ಲಗ್ನ ಮಾಡಂತ ಹೇಳ್ತಿದ್ರು. ಒಂದು ಸುಳ್ಳು ಹೇಳಿ. ಈಗ 1000 ಸುಳ್ಳು ಹೇಳಿ ಲಗ್ನ ಆಗೋದು ನಿಂದ್ರಸವ್ರು ಬಂದಾರ. ಇವ್ರನ್ನ ನೋಡ್ರಪ್ಪ, ನಮ್ಮೂರು ಹಿರಿಯರು. ಉರುವ ಬೆಂಕಿ ಒಳಗೆ ಹುಲ್ಲ ಒಯ್ಯವರು, ಕಾಣಂಗಿಲ್ಲ ಹೊರಗಿನ ಮಂದಿಗೆ, ಉಡ್ದಂಗೆ ಇವ್ರಿಗೆ ಜೋಡ ನಾಲಿಗೆ. ಕೇಳವಂಗತ್ತಾರ ನೀನು ಬಿಡಬೇಡ, ಕೊಡವಂಗತ್ತಾರ ಅವಂಗ ಕೊಡಬೇಡ. ಊರಾಗ ಜಗಳದ ಹುಕ್ಕಿ ಹತ್ತಿಸಿ, ದಡ್ಡರ ಕಡೆಯಿಂದ ಶಾಣ್ಯಾರನ್ನ ಬಡಿಸಿ ಬರ್ತಾರ ಹತ್ತಿದ ಉರಿ ಆರ್ಸಾಕ, ಕಟ್ಟಿ ಮೇಲೆ ಕುಂತ ನ್ಯಾಯ ಹರಿಯಾಕ. ಇವ್ರನ್ನ ನೋಡ್ರಪ್ಪ ನಮ್ಮೂರು ಹಿರಿಯರು, ಎಲ್ಲ ಕಡೆ ಇಂಥ ಮಂದಿ ಭಾಳ ಆಗೈತಿ. ನೀವು ಅಂಥದಕ್ಕೆ ಜಾಗ ಕೊಡಬೇಡ್ರಿ. ನೀವೇನು ಹೆಂಗಂದ್ರೆ ಅಂದ್ರೆ ಹಾಲು ಹೆಪ್ಪ ಹಾಕಿದ್ರೆ ಹೆಂಗೆ ಗಪ್ಪಣ ಬೆರ್ತ ಮಜ್ಜಿಗೆ ಬೆಣ್ಣೆ ಹಾಕೈತೋ, ನೀವು ಹಂಗೆ ಇರ್ರಿ. ಇದು ಹೆಂಗೈತಿ, ಹಿಂಗೆ ಅದ್ಭುತವಾಗಿರ್ರಿ ಅಂತ ನನಗೆ ಇಟ್ಟೋತಕ್ಕ ಹೇಳಿದರು. ನೀವು ಜಾನಪದ ಬಗ್ಗೆ ಮಾತಾಡ್ಬೇಕ್ರಿ, ನಮ್ಮೆಲ್ಲ ಜಾನಪದದ ಊರ್ರಿ ಅಂತೆಲ್ಲ ಹೇಳಿದರು. ಕಣಯಾರ ಕಡದಾರೋ, ನೀರ್ಯಾರ ಹೊಡೆದಾರೋ, ಹೊತ್ತೇರಿ ಮೇಟಿ ಜಡದಾರ ಈ ಊರ ಮುತ್ತೈದರು ಬಂದ ಮುರಿದಾರು. ಹಂತಿಯ ಹೊಡಿಯವರು ಹಂಚಿಕಿ ತೆಗದಾರ, ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟುಕೊಂಡ ಚಾಕುಡ್ದ ಹಂತಿ ಹೊಡೆದಾರು. ಕಣದಾಗ ಕಂಕಿರ್ಲಿ ಒಲಿಯಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲು ನಮ್ಮ ಕಣದಾಗ ಅಂತೇಳಿ ಹಂತಿ ಹೊಡಿಯವರು ಹಾಡ್ತಿದ್ರು. ಬೆಳ್ಳಾನ ಬೆಳಗಾಗಿ ಬೆಳ್ಳಿ ಮೂಡಲಾರ್ದ ಹೊಳ್ಳಳ್ಳಿ ಮೇನ ಗರಿ ತೆಗೆದ ಆಡ್ಯಾವು ಗರ್ತಿ ಗಂಗವನ ಉಡಿಯಾಗ. ಎಷ್ಟು ಅದ್ಭುತ ಮಾತನ್ನು ನಮ್ಮ ಹಿರಿಯರು ಹಾಡ್ತಿದ್ರು, ನಮ್ಮ ಹಿರಿಯರು ಹೇಳ್ತಿದ್ರು. ಆ ಹಂತಿ ಹೇಳ್ತಿದ್ರು, ಹಂತಿ ಹಾಡಾಗ ಹೇಳ್ತಿದ್ರು, ಹಾಡ ಬರ್ತಾವಂತ ಹಾರ್ಯಾರಿ ಬರಬೇಡ, ಹಾಡ ನಮ್ಮಲ್ಲೇ ಹಾಕಿ ಎಲೆ ಹುಡುಗ ಹಳಿಸೇರು ತಂದು ಆಳ್ಕೋರು. ಹಳ್ಳದ ದಂಡಿಲಿ ಲಕ್ಕಿಯ ಗಿಡ ಹುಟ್ಟಿ ಲೆಕ್ಕಿಲ್ಲದ ಹಾಡ ನಮ್ಮಲ್ಲೇ ಎಲೆ ಹುಡುಗ ಲೆಕ್ಕುಣಿಕಿ ತಂದು ಬರ್ಕೋರು ಅಂತೇಳಿ ಅವಾಗ ಹಂತಿಪದ್ದವ್ರು ಇರೋದ್ರ ಮ್ಯಾಗ ಹಾಡ್ತಿದ್ರು. ಅವ್ರು ಹಾಡ್ತಿದ್ರು, ಹಂತಿಪದ್ದವ್ರು ಹಾಡ್ತಿದ್ರು. ಲಗ್ನದಾಗ ಬೀಗರು ಮಣಿಗೆ ಬಂದ್ರೆ ಅವ್ರು ಎಂತಿಂಥ ಪದಗಳು ಹಾಡ್ತಿದ್ರು. ಅವು ಎಂಥವು ಅವಾಗ ನಮ್ಮ ಹಿರಿಯರು ಹೇಳ್ತಿದ್ರು, ಹಾಡಿದ್ರೆ ಅಂದ್ರ ಚಂದ, ಮದ್ವೆ ಅಂದ್ರ ಚಂದ ಅಂತ. ಹಾಡಿದ್ರೆ ಮದ್ವೆ ಅಂದ್ರ ಚಂದ ಅಂತ, ಸತ್ತಾಗ ಕೂತ್ ಹತ್ರ ಹೆಣ ಚಂದ ಅಂತ. ನಮ್ಮ ಹಿರಿಯರು ಹೇಳ್ತಿದ್ರು ಈ ಮಾತು. ಇನ್ನೊಂದು ಹೇಳ್ತಾರೆ, ಯಾವ ಅಂದ್ರೆ ನಿಜವಾಗ್ಲೂ ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು, ಹೆಣ್ಮಕ್ಳು ಹೊಟ್ಟಿಲಿ ಆದಾಗ ಆ 4 ಬಂಕಿ ಬುತ್ತರೊಡಿ ತಂದಾಗ ಆ ಎಂಬಲ್ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ನೋಡಿ ಹೆಣ್ಣ ಗಂಡ ಆಯ್ತತ್ ಹೇಳ್ತಾರೆ. ಈಗ ಆವಾಗ ನಮ್ಮ ಹೆಣ್ಮಕ್ಳಿಗೆ ಏನೂ ಗೊತ್ತಿದ್ದಿದ್ದಿಲ್ಲ. ಈಗ ಇದನ್ನೇ ಹಾಡುತ್ತಾಳಂತ ಹೇಳ್ತಿದ್ರು. ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು. ಹೆಂಗೆ ಹೇಳ್ತಿದ್ರು ಅಂದ್ರೆ, ಆ ಎಂಬಲ್ ಗಡಿಗೆ ಪೂಜೆ ಮಾಡಿ ಆಕಿನ ಊಟಕ್ಕೆ ಕುಂದಿರ್ಸಿದ್ರ ಅಂದ್ರೆ, ಆಕಿ ಹುಗ್ಗಿ ತಾಟ್ನ್ಯಾಗ ಕೈ ಇಟ್ಟರೆ ಗಂಡು ಹೊಡ್ತಾಳ, ಕರ್ಚಿಕಾಯಿ ಕೈಯಾಗಿ ಹಿಡಿದ್ರೆ ಹೆಣ್ಣು ಹೊಡ್ತಾಳ ಅಂತೇಳಿ ನಮ್ಮ ಹಿರಿಯರು ಅವಾಗ ಹೇಳ್ತಿದ್ರು. ಹೌದಲ್ಲ, ಕರೆ ಹೇಳಿದ ತಾಯಿಗಳ್ರೆ ಹೇಳ್ತಿದ್ರು. ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು, ಅವಾಗ ಹೇಳ್ತಿದ್ರು. ಮತ್ತು ಇನ್ನೊಂದು, ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು, ಇವತ್ತು ಸತ್ತವ್ರು ಇಂಥ ಪ್ರಾಣಿ ಒಳಗೆ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು. ಎಂಥ ಮಾತು ಅಂದ್ರೆ, ಅವಾಗ ಆ ಸತ್ತ 3 ದಿವಸಕ್ಕೆ ತೌಡು ಕುಟ್ಟಿ, ಜೋಳದ ತೌಡ ಗೋಧಿ ತೌಡ ಕುಟ್ಟಿ ಅದ್ರಾಗ ಒಂದು ಪಣತಿ ಇಟ್ಟು ದೀಪ ಹಚ್ಚಿ ಆ ಗೊಳಲ ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗಿ ಮುಚ್ಚಿದ್ರೆ ಆ ತೌಡದೊಳಗೆ ಆ ಬೆಕ್ಕಿನ ಹೆಜ್ಜಿ, ನಾಯಿ ಹೆಜ್ಜಿ, ಕೂಸಿನ ಹೆಜ್ಜಿ ಮೂಡ್ತಿದ್ವು. ಆ ಹೆಜ್ಜೆ ಮೂಡ್ತಿದ್ವು ಅತ್ತ. ಇವ ಇಂಥ ಜಾತ್ಯಾಗ ಹುಟ್ಟತಾನ ಮುಂದೆ, ಇಂಥ ಜಾತ್ಯಾಗ ಅವ್ನ ಜೀವ ಹೋಗೈತೆ ನೋಡತ್ತೇಳಿ ಇಲ್ಲೇ ಕುತ್ಕೊಂಡು ಹೇಳ್ತಿದ್ರು. ಈಗೇನು 16 ಮಂದಿ ಹದಗಾರ ಕೂಡಿ ಚರ್ಮ ಹದಗೆಡ್ಸಿ ಇಟ್ಟಾಗ ಆಗಿಬಿಟ್ಟೈತಿ. ಭಾಳ ಹೆಂಗಂದ್ರೆ ಸಾಲಿ ಕಲ್ತಾರ ಕಂಡಾಪಟ್ಟಿ, ಏನು ಗೊತ್ತಿಲ್ಲ. ಅವಾಗ ನಮ್ಮ ಹಿರಿಯರು ಮುದುಕ್ರ ಇಲ್ಲೇ ಗೌಂಟಿ ಅಗ್ಸುದ್ದಿ ಹಿಂಗೆ ಹಿಡಿದು ನೋಡಿದ್ರೆ ಇದು ಆಗೈತೆ ಅಂತ ಹೇಳ್ತಿದ್ರು. ಕಾಮಣಿ ಆಗೈತೆ ಅಂದ್ರೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಆಗೈತೆ ಅಂತ ಹೇಳ್ತಿದ್ರು. ಬರೀ ಕೈ ಹಿಡಿದು ನೋಡಿದ್ರೆ ಈ ಹುಡುಗಿ ಹೆಸರ ಈ ಇಟ್ಟ ದಿವಸ ಆಗೈತಿ ಈ ಹೆಣ್ಮಳಿಗೆ ನಿತ್ತಂತ ಹೇಳ್ತಿದ್ರು. ಅಂತ ನಮ್ಮ ಹಿರಿಯರು
ಈಗೆಲ್ಲ ಆ ಶಾಣ್ಯಾರು ಬಂದ ಭಾಳ ಮಂದಿ ಕೂಡ್ಕೊಂಡು ಹೇಳ್ತಾರ, ಏನೂ ಇಲ್ಲ. ತಾಯಿ ಮಕ್ಕಳ ಜೋಡ ತಾಳಿ ಸಾಮಾನು ಜೋಡ, ನಾನು ನಮ್ಮವ್ವ ಸರಿ ಜೋಡ, ನಾನು ನಮ್ಮವ್ವ ಸರಿಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ. ಎಷ್ಟು ಮಾತು. ನನ್ನವ್ವ ನನ್ನ ತಾಯಿ ಹಣ್ಣ ಹಾಗಲಕಾಯಿ, ಹಣ್ಣ ಬಂದಾವ ಕೊಣಬಾರ, ಹಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ. ಹೆಣ್ಮಕ್ಳು ಅಂತ ಚಂದ ಅಂತಿತ್ತಾವ. ಓಡಿ ಹೋಗಲು ಬೇಡ, ಗಾಡಿ ಜಿಗಿಯಲು ಬೇಡ, ಗಾಡಿಯ ತೆಳಗ ತಿಳಿ ನೀರ, ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮನದಾಗ. ಹಸನುಳ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳ, ಹಸಿಗೇಡಿ ಕೂಡ ಗೆಳತಾನ ಮಾಡಿದ್ರ ಬಿಸಿಲಾಗ ದಾರಿ ನಡೆದಂಗ. ಎಷ್ಟು ಅಂತಿತ್ತ ಮಾತು ಹೇಳ್ತಿದ್ರು. ಅಂಥವು ಹಣ್ಣ ಅಂತಿಂಥ ಮಾತುಗಳನ್ನ ಗಂಡಿಗೆ ಹೇಳ್ತಿದ್ರು. ಹಣ್ಣ ಹಾಗಲಕಾಯಿ ಎಣ್ಣ್ಯಾಗ ಕರೆದೀನಿ, ಗಂಡಿಗೆ ಹೇಳ್ತಿದ್ರು. ಒಂದು ಇಟ್ಟ ಅವನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಭಾಳ ಬಿರುಸಿಲಿ ಜಗಳ ಮಾಡ್ತಿದ್ದಿಲ್ಲ, ಈಗಿನ ಗೊತ್ತ ರಂಬಾಟ್ ಮಾಡ್ತಿದ್ದಿಲ್ಲ. ಅವ್ರು ಹೆಂಗೆ ಹೇಳ್ತಿದ್ರು, ಹಣ್ಣ ಹಾಗಲಕಾಯಿ ಎಣ್ಣ್ಯಾಗ ಕರೆದೀನಿ, ತಂದಾರ ತಿಂದಾರ ನೋಡ ಹದಗಾರ ನನ್ನ ಮೇಲೆ, ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ. ಎಷ್ಟು ಅದ್ಭುತ ಮಾತನ್ಯಾಗಣ. ನಾಯಿ ಬಾಲೋಡುವಂಕ ನಾಗರ ಹಿಡಿ ಆಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ, ನ್ಯಾಯ ಹರಿಯವನ ಮಣಿಡುವಂಕ ಅವ್ರ ಮನೆಯಾಗ ಸ್ವಸ್ಥೇರು ಡೊಂಕ ಕಡಿತನಕ. ಎಷ್ಟು ಅವತ್ತ ಬೀಸ್ಕೋತ್ ಎಂಥ ಚಂದ ಮಾತು ಹೇಳ್ತಿದ್ರು, ಎಂಥ ಇದು ಹೇಳ್ತಿದ್ರು. ಮತ್ತು ಗಂಡನ ಹೆಸರು ಹೇಳ್ತಿದ್ರು. ಗಂಡನ ಹೆಸರು ಏನು? ಕಾಲಾಗ ಪಿಲ್ಲೆ ಉಡಿಯಾಗ ಪಲ್ಲೆ, ಅವ ಅಲ್ಲೇ ನಾ ಇಲ್ಲೇ. ಬೆರಕಿ ಗಾಂಡಿ ಜಗಳ ಗಂಟು ಗಾಂಡಿದ್ರ ಅವ ಅಲ್ಲೇ ನಾ ಇಲ್ಲೇ. ಹೊಳಿ ಹಚ್ಚಿಕ್ಕೆ ಅವರು, ಹೊಳಿ ಹಚ್ಚಿಕ್ಕೆ ನಾವು, ಹೊಳಿ ಹಚ್ಚಿಕ್ಕೆ ಅವರು, ಹೊಳಿ ಹಚ್ಚಿಕ್ಕೆ ನಾವು. ತೆಳಗಿಳಿಲಿಲ್ಲ, ಮಾರಿ ತೊಳಿಲಿಲ್ಲ, ಗಂಡನ ನೆಲಿ ನನಗೆ ತಿಳಿಲಿಲ್ಲ ಅಂತ. ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಆಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ. ನಮ್ಮ ಜಾನಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ. ಎಂಥದ್ದು ಹೇಳ್ಕೋತ ಹೋಗಿದ್ರು. ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರಿಯ ಸೀರೆ ಉಟ್ಟ ಕೆರೆಯ ನೀರಿಗೆ ಹೋದೆ, ಕರ್ದ ಕೇಳ್ಯಾರ ಬಲು ಮಂದಿ, ಕರ್ದ ಕೇಳ್ಯಾರ ಬಲು ಮಂದಿ ಸೀರೆಯ ಬರುವಾಗ ನನ್ನ ತಮ್ಮ ಉಡಿಸ್ಯಾಣ. ಹೆಣ್ಮಕ್ಳು ಏನು ಮಾಡ್ತಾರಂದ್ರೆ ತಾವ್ರ ಮನೆಗೆ ಈಗ ನಳಪಳ ಬಂದಾವು, ಅವಾಗ ಇದ್ದಿದ್ದಿಲ್ಲ. ಬಾವಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೊಕ್ಕಿದ್ರೆ ತವ್ರ ಮನೆಗೆ ಹೋಗಿ ಬಂದ್ರೆ ತವ್ರ ಮನೆಗೆ ಸೀರೆ ಉಟ್ಕೊಂಬಂದ್ರೆ ಅಂದ್ರೆ ಅದು ನೀರು ಕೊಡ ಬಗಲಾಗಿ ಇಟ್ಕೊಂಡು ಇದ್ದ ನೀರು ಬಚ್ಚಕ್ಕೆ ಚೆಲ್ಲಿ ಕೊಡ ತೊಗೊಂಡು ನೀರಿಗೆ ಹೋಗೋದು. ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಅಂತ ಚಂದ ಐತೆ ಅಂದ್ಬೇಕಲ್ಲ. ಅದು ನಮ್ಮ ತಾಪ್ ಉಡಿಸ್ಯಾನ, ನಮ್ಮ ಅಣ್ಣ ಉಡಿಸ್ಯಾನ, ನಮ್ಮ ತವ್ರವ್ರು ಉಡಿಸ್ಯಾರ. ಯಾರು ಹೇಳ್ಕೋತ ಹೋಗ ಅಕೃತಿ ಪಟ್ಕೋತ ಹೋಗಿದ್ರು. ಅವ್ರ ಸೀರೆ ನೋಡಿ ಇವ್ರು ಅಕೃತಿ ಪಡೋದು, ಇವ್ರು ಬದುಕ ಯವ ಅವ್ರ ಅಕ್ಕ ತೆಗಿ ಎಡ್ಚ ಅವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗ ಎಡ್ ಜೀವ ಅದಾರ ಯವ, ನಮ್ಮೂ ಅದ ಯವ, ಕೊಟ್ಟಾರು ಹೊಳ್ಳಿಲ್ಲ ನಮ್ಮ ಕಡೆ ನೋಡು ಅಲ್ರ ಅಂತೇಳಿ ಒಂದು ಹತ್ತಿರ್ತಾರೆ. ಹಂಗೆ ಅನ್ಕೋತ ಒಂದು ನೀವು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರ. ನೀವು ಈಗ ನೋಡ್ರಿ, ಗಿಡದೊಳಗಿನ ಮರ ಇರ್ತೈತಿ, ಗಿಡದೊಳಗೆ ಮರ ಹೂವು ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ. ಎಷ್ಟು ಚಂದ ಕಾಣ್ತಿರ್ತಾವ ಅಂದ್ರೆ ಅವು ಎದರಿಂದ ಗಿಡದಾಗಿನ ಹೂವು ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರೆ ಯಾರಿಗೂ ಕಾಣಲಾರ್ದ ಮಣ್ಣೊಳಗೆ ಬೇರು ಮುಚ್ಚಿರ್ತೈತಿ. ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗ ಅಟ್ಟು ಹೂವು ಕಾಯಿ ಹಸಿರ ಚಂದ ಇರ್ತೈತಿ. ಹಂಗೆ ಈ ನಮ್ಮ ಊರಾಗ ಮನೆಗಳು ಚಂದ ಇರ್ಬೇಕಂದ್ರೆ ತಾಯಿಗಳು ಚಂದ ಇದ್ರೆ ನಿಮ್ಮಿಂದ ನಮ್ಮ ಮನೆಗಳು ನಾವು ಚಂದ ಇರ್ತೇವೆ. ನೀವೇನ್ರ ನೀವು ತಲೆ ಕೆಡ್ತೀಯ ಅಂದ್ರೆ ನಮ್ಮ ನೀವು ಒಲಿ ಕೆಡ್ತ ತಲೆ ಸುದ್ದಿರೋದಿಲ್ಲ. ಹೆಣ್ಮಕ್ಳು ಒಲಿಯಾಗ ಸುದ್ದಿದ್ರದ ಎಲ್ಲರೂ ತಲೆ ಸುದ್ದಿರ್ತಾವೆ. ಮತ್ತು ಏನ್ರಿ ನೀವು ಗಂಗಾಳ ಪಂಗಾಳ ಸಪ್ಪಳ ಅದು ಕೆಟ್ಟ ಹೋತು. ಈಗ ನಾವು ಗಂಡು ಮಕ್ಳು ಹೆಂಗೈತಿ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚಿದ್ದಂಗೆ, ಸೌತಿಕ ಹೊಲ ಬ್ಯಾಚಿದ್ದಂಗೆ ನಾವೆಲ್ಲ ಸುಮ್ಮನೆ ಹೊಲ ಯಾರು ಅದಾರ ಅಂತೇಳಿ ನಮ್ಮ ಮನ್ಯಾಗ ಗಂಡು ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದಲೇ. ಮಣಿ ಆತು ಹೋತು ಬತ್ತು ಐತಿ ಇಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರು ಕೊಟ್ಟಿರ್ತಾನೆ. ಅದರಿಂದ ಅವರೆಲ್ಲ ನಮ್ಮನ್ನು ಕಾವ್ತಿರ್ತಾರೆ. ನಾವು ಗಂಡು ಮಕ್ಕಳೇನು ಹಾಲು ಹೈನ ಉಂಡವ್ರು ಯಾರು ಇಲ್ಲದಂಗೆ ಆಗ್ಯಾರು, ಅಗ್ಜನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಶಮಣ ಬಿಟ್ಟ ಪಟಗ ಸುತ್ತದು ಮರ್ತು ಬಿಟ್ಟಾರು, 3 ಮಳದ ಲುಂಗಿ ಟಾಯರ್ ಸುತ್ತದು ಕಲ್ತಾರು. ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗೆ ಆಗ್ಯಾರು, ಅಗ್ಜನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು. ಪಂಜಾಬಿ ಕಷ್ಟ ಮಾಡಿಸಿ ಕಣದನ್ನು ಕುಸ್ತಿ ಮಾಡ್ತಾರೋ, ಹಿಪ್ಪಿ ಕೂದಲ ಬಿಟ್ಟ ಎಣ್ಣೆ ಹಚ್ಚದು ತಿರುಗುವರು.
ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣುದು ಮರ್ತಾರೋ, ಬೀರ ಬ್ರ್ಯಾಂಡಿ ಕುಡ್ದ ಗೊಳ್ಳ ಸುರುಮರಿ ತಿತ್ತಾರೋ, ಹಾಲು ಹೈನ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು, ಅಗಸನ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವು ಹಂಗೆ ಉಳಿತಾವ ಅಂತ ಹೇಳ್ತಿದ್ರು. ಈಗ ಹಿಂದಿನ ನನ್ನ ಮುತ್ತೈದಿಗರ್ತಾರೆ ಇನ್ನೆಲ್ಲಿ ಬರ್ತಾರೋ, ನೆಟ್ಟನ ಬೇತಾಲಿ ಹಣಿ ತುಂಬ ಕುಂಕುಮ ಹಚ್ಚುದು ಮರ್ತಾರೋ, ಒಪ್ಪರಿ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು, ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು. ಈಗ ನಮ್ಮದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ, ಭಾಳ ನಶಿಸಿ ಹೋಗಕತ್ತೈತಿ. ದಯಮಾಡಿ ಇದೇನರ ಉಳಿಬೇಕು ಅಂದ್ರೆ ಇವೆಲ್ಲ ಊರಿನ ಹಿರಿಯರು, ನಿಮ್ಮೂರಿನ ಹಿರಿಯರು, ನಿಮ್ಮೂರಿನ ಮಾನ ಮರ್ಯಾದೆ ನಿಮ್ಮ ಕೈಯಾಗಿರ್ತೈತಿ. ನೀವೇ ನಿಮ್ಮೂರಿಗೆ ಹಾಕೋಬೇಕು. ಕಚೇರಿಗೆ ಹೋಗಬೇಡ. ನಿಮ್ಗೆಲ್ಲರಿಗೂ ಒಂದು ಕೈ ಮುಗಿದು ಹೇಳ್ತೀನಿ, ಗಂಡ ಹೆತ್ತಿ ನ್ಯಾಯ ಬಂದ್ರೆ, ಅಣ್ತಂಬ್ರ ನ್ಯಾಯ ಬಂದ್ರೆ, ಮಂದಿ ಹತ್ತಿಯಲ್ಲಿ ಒಟ್ಟ ನ್ಯಾಯ ಹೇಳಕ್ಕೆ ಹೋಗ್ಬೇಡ. ಈಗ ಮಂದಿ ಯಾರೂ ಸುದ್ದಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ, ಬರೀ ಸುದ್ದಿ ಮಾಡೋರ್ದಾರ. ಕೂಡ್ಸವ್ರಿಲ್ಲ, ಬರೀ ಅಗಲ್ಸವ್ರದಾರ. ಹೆಪ್ಪು ಹಾಕವ್ರಿಲ್ಲ, ಬರೀ ಉಪ್ಪು ಹಾಕವ್ರದಾರ. ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಅದನ್ನು ಮುಟ್ಟಿಯಾಗ ಇಟ್ಕೊಂಡು ಚೆಂದಾಗಿ ನೀವು ಅಲ್ಲೇ ಇರಬೇಕು. ಹಡದ ತಾಯಿ ತಂದು ಹೆಸರು ತರಬೇಕು. ನೋಡು ಎಷ್ಟು ನಮ್ಮ ಹಿಂದೆ ಹೇಳ್ತಾರೆ, ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ, ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ, ತವರಿಗೆ ಹೆಸರು ತರಬೇಡ ಅಂತೇಳ. ಹೆಂಗಂದ್ರೆ ಅತ್ತಿ ಮನೆಯಾಗ ತೊತ್ತಿನಗಿಂತ ದುಡಿ, ಹೊತ್ತಾಗಿ ನೀಡಿದ್ರೆ ಉಣ್ಣು. ಅತ್ತಿ ಮಾವ ಏನಂದ್ರೆ ಅವ್ರಿಗೆ ಎದುರು ಉತ್ತರ ಕೊಡಬೇಡ. ನೀ ಎದುರು ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂತ ನಮಗೆ ತವ್ರಿಗೆ ಕೆಟ್ಟ ಹೆಸರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು. ಈಗ ತಂಗಿ ನಾ ಹೇಳಿದ್ದು ಮರಿಬೇಡ ಹಂಗೆ ಅವಾಗ ಈಗ ಹೆಂಗತ್ತಾರಂದ್ರೆ, ನನ್ನ ಮಗಳ ನೀವು ಹಾದೆ ಅಂದ್ರೆ ಹೆಂಗೆ ತವ್ರ ಮನ್ಯಾಗ ನಡಿಬೇಕಂದ್ರೆ ಈಗ ಹೇಳ್ತಾರೆ. ಅವಾಗ ಹೇಳ್ತಿದ್ರು ಹಿಂಗೆ ದುಡಿಬೇಕು, ಹಿಂಗೆ ಉಣ್ಬೇಕು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ, ನನ್ನ ಮಗಳ ನೀ ಅತ್ತಿ ಮನೆಗೆ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡಗ್ತಿರ್ಬೇಕು, ಅತ್ತಿ ಮಾವ ಮೆತ್ತಗಾಗಿರ್ಬೇಕು, ಕಟ್ಟಿ ಕೂತು ಹಿರಿಯರು ಹೌದು ತಂಗಿ ನೀನು ನಡಗಾರಿಕೆ ಎತ್ತಿರ್ಬೇಕು, ನೀ ಹಂಗೆ ನಡಿಬೇಕಂತ ಹೇಳ್ತಾರೆ. ಅವಾಗ ಹಂಗಿಲ್ಲ. ಒಂದಿಟ್ಟು ಏನರ ಯಾರ ಮನ್ಯಾಗ ಹಿರಿಮೇಳ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರು ನಡಿಬಿಡಿ, ಈ ಹಾಲು ರಸದ ಮಾತಾಡೋದು, ನಡಿ ಒಳಗೆ ಮನೆಗೆ ಹೋಗಿ ಅಂತ ಹೇಳ್ತಿದ್ರು. ಈಗ ಕಂಪ್ಲೇಂಟ್ ಕೊಡ್ರಿ, ಕಚೇರಿಗೆ ಹೋಗ್ರಿ, ವಕೀಲ ಕರ್ಕೋರಿ, ಸಾಕ್ಷಿ ಹೇಳ್ರಿ, ಪುರಾವ್ ಹೇಳ್ರಿ, ಇದ್ದಟ್ಟೊಬ್ರು ಮಧ್ಯಲ್ಲೇ ಕಳ್ಕೊಂಡು ಮನ್ಯಾಗ ಹೋಗಿ ಮಕ್ಕೋರಿ ಎದ್ಬಿಡ್ತಾರೆ. ಇಲ್ಲ, ಅವಾಗ ನಮ್ಮ ಹಿರಿಯರು ಸಂಸ್ಕೃತ ಏನು ಹಾಕಿಕೊಟ್ಟಾರ ನಿಜವಾಗ್ಲೂ ಚಲೋ. ನೋಡು, ಹೊತ್ತ ಮಣಿಗೆ ಮಾಡಿನ 10 ಥರದ ಅಡಿಗೆ, ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ, ಮುಪ್ಪಾದ್ರೆ ತವ್ರು ಮರಿಲಿಲ್ಲ. ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನ್ಯಾಗ ಖಾರ ರೊಟ್ಟಿನ ತಿಂದಿಲ್ಲ, ನಾನು ತವ್ರ ಮನ್ಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ, ನಾ ಹಂಗೆ ಹುಟ್ಟೀನಿ ಹಿಂಗೆ ಹುಟ್ಟೀನಿ ಕಟ್ಟು ಹೇಳ್ತಿರ್ತಾರೆ. ಆದ್ರೆ ತವ್ರ ಮನೆ ಮ್ಯಾಗ ಯಾವತ್ತೂ ಅವ್ರ ಕಳ್ಳಿರ್ತೈತಿ. ಅವ್ರು ಯಾವಾಗಲೂ ಕಳ್ಳಿರ್ತದಾರೆ. ಸ್ವರ್ಗಕ್ಕೆ ಹೋಗಾಕ ನಡುವಂದ ವಸ್ತು ಯಾಕೆ, ತವ್ರವ್ರು ಬರ್ತಾರ ತಡಿಸಿವನ ನನಗಾಗಿ ಶಡಗರ್ಲೆ ದಂಡಿ ತರ್ತಾರದ, ಸತ್ತಾಗುಸಕ್ಕೆ ತವ್ರ ಮನೆ ಚಂಪಾರ ಕುಬುಸ ಸೀರಿ ಬೇಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮನೆ ಮ್ಯಾಗ ಆಸೆ ಇರ್ತೈತಿ. ಆ ಆಸೆನ ದಯಮಾಡಿ ಅಣ್ಣಗಳಿದ್ದವ್ರು, ತಂದಿಗಳಿದ್ದವ್ರು, ಅವು ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಕಮರಿಸ್ಬೇಡ. ಯಾಕಂದ್ರೆ ಸತ್ತಾಗ ಸಂಘ ಹಂಚಿಬಟ್ಟ ಸತ್ತಾಗ ಸಂಗಾಟ ಮತ್ತೇನು ಬರುವುದು, ಜಾತಲಿ ಅಲ್ಲ ಹಂಚಿಬಟ್ಟ ಸತ್ತಾಗ ಸಂಗಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿಬಟ್ಟು ಚುಚ್ಕೋತಿದ್ರು. ಈಗ ಹಣಿ ಮ್ಯಾಗ ಚುಚ್ಕೋವಲ್ರ, ಅವ್ರು ರಟ್ಟಿ ಮ್ಯಾಗ ಮುಂಗೈ ಮ್ಯಾಗ ಹಂಚಿಬಟ್ಟ ನಮಗೆ ಸತ್ತಾಗ ಸಂಗಾಟ ಇರ್ಲಿ ಅಂತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು. ಈಗ ಯಾರು ಹಂಚಿಬಟ್ಟ ಕಾಣೋನು, ಅವಾಗ ಇಟ್ಟಿಟ್ಟಾಗಲು ಹಂಚಿಬಟ್ಟ, ಇವು ಕೈ ತುಂಬ ರಟ್ಟ್ಯಾಗ ಎಂಥ ಅವಾಗ ಕಾಣ್ತಿದ್ದು. ಈಗೇನು ಹಂಚಿಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರಿಗೆ, ಇರಾಕೆ ಚುಚ್ಚೋಳು ಮಂದಿ ಇಲ್ಲ, ಅವ್ರು ಹಂಚಿಬಟ್ಟು ಹಾಕೋರು ಇಲ್ಲ. ಹಾಸು ಮೇಟ ಒಂದಿಟ್ಟು ಹೆಂಗೋ ಮಾಡಿರ್ತಾರೆ, ಅದು ಇದು ಬಿಟ್ಟು ಇವಾಗ ಟಿಕ್ಳಿ ಹಚ್ಕೊಂಡು ಹೊಂಟ್ಬಿಟ್ಟಾರೆ, ಅದೂ ಇಲ್ಲ. ಅವಾಗ ಹೇಳ್ತಿದ್ರು
ಹೆಣ್ಮಗಳು ಹಣಿ ಮೇಲೆ ಕುಂಕುಮ ಎಷ್ಟು ದೊಡ್ಡ ಹಚ್ಕೋತಾಳ, ಆಕಿ ಗಂಡನ ಆವಿಷ್ಯ ಅಷ್ಟು ದೊಡ್ಡದಾಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು. ಏನು ಸುಳ್ಳೈತು ಕರೆಯಿತು ನನಗೆ ಗೊತ್ತಿಲ್ಲ, ಆದರೂ ಅವರು ನಮ್ಮ ಹಿರಿಯರು ಹೇಳ್ತಿದ್ರು, ಹೆಣ್ಮಗಳು ಹಂಚಿ ಒಟ್ಟು ಯಾಕೆ ದೊಡ್ಡ ಹಚ್ಕೋತಾಳ ಆಕಿ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು. ಈಗ ಅವಾಗ ನಮ್ಮ ತಾಯಿಗಳು ಸತ್ರು, ಗಂಡ ಸತ್ರು, ತವ್ರ ಮನ್ಯಾಗ ಗಂಡನ ಮನ್ಯಾಗ ಅವ್ರು ಜನ್ಮ ಕೊಟ್ಟು ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಬಂದರು ಅಂದ್ರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ, ಅವ್ರು ಅದ ಊರು. ಅವ್ರು ಎಂದೂ ತಾಯಿ ತಂದಿನ ಕರ್ಕೊಂಡು ಯಾವ ಹೆಣ್ಣು ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರಿಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಳ. ಆಸರಿಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಯಾವುದೈತೆ ಅಂದ್ರೆ ಅದು ಹೆಣ್ಮಕ್ಳ. ಈಗ ಅವ್ರ ತಾಯಿ ತಂದು ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ, ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ. ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದು, ಹೆಣ್ಮಕ್ಳಿಗೆ ಯಾರೂ ತಾಯಿ ತಂದು ಬೆನ್ನ ತೆಗೋದಿಲ್ಲ. ಆ ಊರು ಹಿರಿಯರ ಆ ಹೆಣ್ಮಕ್ಳು ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಮಾಡಿ ಆಕಿನ ಕಾವ್ತಿರ್ತಾರೆ. ಆ ಊರು ಹಿರಿಯರ ಅದ ಊರು ನಂದು ಅಂತೇಳಿ ಬದುಕ್ತಿರ್ತಾರೆ ನಮ್ಮ ಹಿರಿಯರು. ಅವ್ರು ಬದುಕ್ತಿದ್ರು. ಈಗ ಆ ಸಂಸ್ಕಾರ ಭಾಳ ದೂರ ಆಗೈತಿ. ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನಾಗ ನಮ್ಮ ಗಂಪಡ ಮಂದಿಲಿಂದ ಏನೂ ಕೆಟ್ಟಿಲ್ಲ. ಇದು ಏನಾರ ಕೆಟ್ಟೈತಿ ಈ ಜಗತ್ತಿನಾಗ, ಏನಾರ ನಡಿ ನುಡಿ ಕೆಟ್ಟೈತಿ ಅಂದ್ರೆ ಕಲ್ತವ್ರಿಂದ ಕೆಟ್ಟೈತಿ. ಕಲ್ತವ್ರ ಕೆಡಿಸ್ಯಾರಿದನ. ನಮ್ಮ ಹಳ್ಳಿ ಮಂದಿ ಏನೂ ಕೆಡಿಸಿಲ್ಲ. ಕೇಳೋ ಚಿಕ್ಕ ಬೀರ, ಕೇಳೋ ದೊಡ್ಡ ಬೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ. ಜನಕ್ಕೆ ಮರಳು, ಜಾತಕ್ಕೆ ಮರಳು, ಕಳ್ಳು ಸುಳ್ಳರ ಮಾತಿಗೆ ಜಗವೆಲ್ಲ ಮರಳು. ಅವ್ರದ್ದೊಂದು ಗುಂಪ, ಇವ್ರದೊಂದು ಗುಂಪ, ಒಂದೊಂದು ಜಾತ್ಯಾಗ 3-4 ಗುಂಪ. ಒಳಗ ಈ ಸಪ್ಪ, ಮ್ಯಾಲೆ ಬಸಪ್ಪ, ಎಲ್ಲರ ಜಾತ್ಯಾಗ ನಡೆದೈತಪ್ಪ. ತುಂಬ್ಕೊಂಡಾರ ಹೊಟ್ಟಿ, ಆಗ್ಯಾರ ಗಟ್ಟಿ, ಜಾತಿಯ ಹೆಸರ ಮೇಲೆ ಕೋಟಿ ಕೋಟಿ ಲೂಟಿ. ಇದ್ರಾಗ ನಾವ ಬೇಯಿಸಿ, ಅಡಿಯಾಗ ಕುರಿ ಮೇಯಿಸಿ, ಸುಖದಿಂದ ಇರ್ತೇವೆ ಕುರಿ ಮರಿಗೆ ಹಾಲುಣಿಸಿ. ಕೇಳೋ ಚಿಕ್ಕ ವೀರ, ಕೇಳೋ ದೊಡ್ಡ ವೀರ, ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ. ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನೆ. ಕುರಿಕಾಯಿ ಅವ್ರು ಕುರಿಮರಿ ಒಳಗೆ ಅವ್ರದ್ದೊಂದು ಬದುಕು ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ. ಕೂಲಿ ದುಡಿಯೋರು ಅವ್ರ ದುಡುಕಿನ ಅವ್ರಿಗೆ ನಮ್ಮ ಬದುಕು ಅಂತೇಳಿ ದುಡ್ಕೊಂಡು ಬದುಕ್ತಿರ್ತಾರೆ. ಈಗ ನಂಗೆ ಆಸೆಗೆ ಬಿದ್ದು ನಮ್ಮ ಹಿಂದಿನವ್ರು ಬದುಕಿಲ್ಲ. ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕ್ಯಾರ. ನಿಸ್ವಾರ್ಥದಿಂದ ಬದುಕ್ತಾಕ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು. ಎಂಥದ್ದು ಅಂದ್ರೆ, ಹುಲಿ ಹಾಲ ಬಂಗಾರ ಪಾತ್ರೆ ಒಳಗೆ ನಿಂದಿರ್ತೈತಿ, ಮತ್ತೆ ಯಾವುದರ ಪಾತ್ರ ಹಿಂಡಿದ್ರೆ ತೂತು ಬೀಳ್ತೈತೆ ಅಂತ ಹೇಳಿದ್ರು. ಹಂಗೆ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹತ್ತಲ್ಲಿ ಉಳ್ತಾವಂದ್ರೆ, ನಿಸ್ವಾರ್ಥದಿಂದ ಬಾಳಿ ಬದುಕಿದವ್ರ ಹತ್ತಲ್ಲಿ ಜಾನಪದ ಉಳ್ದಾವು. ಡೊಳ್ಳಿನ ಪದ ಆಗಲಿ, ಗೀಗಿ ಪದ ಆಗಲಿ, ಚೌಡ್ಕಿ ಪದ ಆಗಲಿ, ಹಂತಿ ಪದ ಆಗಲಿ, ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ, ಆಸೆ ಇಲ್ಲದ ಬದುಕ್ತಿತ್ತಲ್ಲ, ಆ ಮಂದಿ ಹತ್ತಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು. ಆ ಜಾನಪದ ನೋಡು, ಗಜಾಸೂರನು ಗೌರಿ